One appropriate thing is he taught us what life is all about. ಇದು ಲೈಫ್ ಫಾರ್ ಮೀ ಇಸ್ ಅನ್ ಆಕ್ರೋನಿಮ್. ಏನು ಲೈಫ್ ಅಂತ ಹೇಳಿದ್ರೆ, ವಾಟ್ ಈಸ್ ಲರ್ನಬಿಲಿಟಿ, ವಾಟ್ ಈಸ್ ಇನೋವೇಷನ್, ವಾಟ್ ಈಸ್ ಬೀಯಿಂಗ್ ಫ್ರೂಗಲ್, ಆ್ಯಂಡ್ ವಾಟ್ ಈಸ್ ಎಕ್ಸಲೆನ್ಸ್. In my career path, the first time I felt that I can do a professional job was when I was recognized as a good teacher in America. 1996 ನಾನು US ಇಂದ ಬಂದು 5 ವರ್ಷ ಆದಮೇಲೆ ನಮ್ಮ ಫ್ಯಾಕಲ್ಟಿಗೆ ಸ್ಯಾಲ್ರಿ ಕೊಡೋದಕ್ಕೆ PS ಅಲ್ಲಿ ಹಣ ಇರಲಿಲ್ಲ. ಆವಾಗ ನಮ್ಮ ಇರೋ ಮನೆ ಬನಶಂಕರಿನಲ್ಲಿ ವಿ ಪ್ಲೆಜ್ ದಟ್ ಟು ದ ಬ್ಯಾಂಕ್ ಟು ಟೇಕ್ ಲೋನ್ ಫ್ರಮ್ ದ ಬ್ಯಾಂಕ್ ಬಿಕಾಸ್ ದಿ ಅಸೆಟ್ ಆಫ್ ದ ಇನ್ಸ್ಟಿಟ್ಯೂಷನ್ ವಾಸ್ ನಾಟ್ ಕನ್ಸಿಡರ್ಡ್ ಅಡಿಕ್ವೇಟ್ ಫಾರ್ ದ ಬ್ಯಾಂಕ್ ಟು ಗಿವ್ ಲೋನ್ ಫಾರ್ ದ ಇನ್ಸ್ಟಿಟ್ಯೂಷನ್. ಫಾರ್ ಮೀ ಮೈ ಫಾದರ್ ವಾಸ್ ಅ ರೋಲ್ ಮಾಡೆಲ್. There is no confusion at all. If somebody says who inspired you the most to become what you have become in life ಅಂತ ಹೇಳಿದ್ರೆ, I will always say it is my father. ಆ್ಯಂಡ್ ಆಗಿನ ಕಾಲದಲ್ಲಿ ಐ ಸ್ಟಿಲ್ ರಿಮೆಂಬರ್ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಮಾಡ್ತಿದ್ವಿ. ಏನು ತುಂಬ ಏನಿಲ್ಲ, ಒಂದು ₹500 ಡಿಸ್ಟಿಂಕ್ಷನ್ ಬಂದಿದ್ದ ಮಕ್ಕಳಿಗೆಲ್ಲ ₹500 ಬುಕ್ ಕೂಪನ್ ಕೊಡ್ತಿದ್ವಿ ನಾವು. ಅದೇ ದೊಡ್ಡದು. 14 ಜನ ಸ್ಟೂಡೆಂಟ್ಗೆ ₹500 ಕೊಟ್ವಿ ಅಂತ ಹೇಳಿದ್ರೆ ವಿ ಯೂಸ್ ಟು ಫೀಲ್ ಸೋ ಎನ್ಪವರ್ಡ್. ಸೊ ವಿ ಗೇವ್ ಸಮಥಿಂಗ್ ಲೈಕ್ ದಟ್ ಅಂತ. ಲಾಸ್ಟ್ ಇಯರ್ ನಮ್ಮ ಸಂಸ್ಥೆನಲ್ಲಿ 32 crore rupees worth of scholarships was given to various students across the campuses of PES. Today, everything that we talked about new technology, without AI, it is not going to happen. ದೇಶದ, ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ PES, ಪಿಸೆಟ್ ಎಂದೇ ಜನಪ್ರಿಯಗೊಂಡಿರುವ ಸಂಸ್ಥೆ ಇಂದು ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ಬೆಳೆದಿದೆ. ಅದರ ಸಂಸ್ಥಾಪಕರಾದ ಡಾಕ್ಟರ್ MR ದೊರೆಸ್ವಾಮಿಯವರು ಅದ್ಭುತವಾದ ಶಿಕ್ಷಣ ತಜ್ಞ, ಕನಸುಗಾರ. ಅದೇ ಲೆಗಸಿಯನ್ನು ಈ ಸಂಸ್ಥೆಯಲ್ಲಿ ಈಗ ಕುಲಾಧಿಪತಿಗಳಾಗಿ ಮುಂದುವರಿಸಿಕೊಂಡು ಪ್ರೊಫೆಸರ್ ಜವಾಹರ್ ದೊರೆಸ್ವಾಮಿಯವರು ಸಾಗಿದ್ದಾರೆ. ಅವರ ತಂದೆಯ ಟ್ರೆಡಿಷನಲ್ ಮಾರ್ಗಕ್ಕಿಂತಲೂ ಭಿನ್ನವಾಗಿ ಅಮೇರಿಕಾದಲ್ಲಿ ಅಧ್ಯಯನ ಮಾಡಿ ಹೇಗೆ ಇವತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ವಿಭಿನ್ನವಾಗಿರಬೇಕು ಅನ್ನುವಂಥ ಆಲೋಚನೆ ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸೋದರೊಂದಿಗೆ ಆ್ಯಸ್ ಎ ಚಾರಿಟಿ, ಏನು ದೊರೆಸ್ವಾಮಿಯವರ ಹೆಸರಿನಲ್ಲಿ ನಡೆಯುವಂಥ ಚಾರಿಟಿ ಏನಿದೆ, ಇವತ್ತು ಶೈಕ್ಷಣಿಕ ಕ್ರಾಂತಿಗಾಗಿ ಇವರ ಮಾತುಗಳು ಸಮಾಜಕ್ಕೆ, ಸರ್ಕಾರಕ್ಕೆ ಹೇಗೆ ಮಾರ್ಗದರ್ಶಕವಾಗಬಲ್ಲು ಅನ್ನೋ ಹಿನ್ನೆಲೆಯಲ್ಲಿ ನಾನು ಪ್ರೊಫೆಸರ್ ಜವಾಹರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು, ವೆಲ್ಕಮ್ ಸರ್. ನಮಸ್ಕಾರ ಸರ್. ನೀವು ಇವತ್ತೊಂದು ದೊಡ್ಡ ಲೆಗಸಿಯ ಉತ್ತರಾಧಿಕಾರಿ. ತಮ್ಮ ತಂದೆಯವರಾದ ದೊರೆಸ್ವಾಮಿಯವರು ಭಾಳಷ್ಟು ಅವರು ಎಕನಾಮಿಕ್ಸ್ ಹಿನ್ನೆಲೆಯಿಂದ ಬಂದಿದ್ದರು, ಟೀಚಿಂಗ್ ಪ್ರೊಫೆಷ್ನಲ್ಲಿಂದ ಬಂದಿದ್ದರು, ಈ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದರು. ನಾವು ಯಾಕೆ ಇವತ್ತು ಮಾಡರ್ನ್ ದಿನಗಳಲ್ಲಿ ಔಟ್ ಆಫ್ ಪಾಲಿಟಿಕ್ಸ್ ಆರ್ ಕಿಂಗ್ಶಿಪ್ ವಿ ಕಾಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಸ್ ಅನ್ ಎಂಪೈರ್ ಮೀನ್ಸ್ ದೇ ಆರ್ ಲೀಡಿಂಗ್ ನ್ಯೂ ಜನ್ರೇಷನ್. ಈ ಹಿನ್ನೆಲೆಯಲ್ಲಿ ಈ ಲೆಗಸಿಯ ಉತ್ತರಾಧಿಕಾರಿಗಳಾಗಿ ನಿಮ್ಗೇನು ಅನ್ನಿಸ್ತದೆ ಸರ್? ಮೊದಲನೇದಾಗಿ ನಮ್ಮ ತಂದೆಯವರು ದೊರೆಸ್ವಾಮಿಯವರು he always felt that education was a nation building activity. He never looked at it to be any other lighter task. ಒಂದು ಸಮಾಜನ ಹೇಗೆ ಕಟ್ಟಬೇಕು ಅಂತ ಹೇಳಿದ್ರೆ, lots of people have different ways by which they are going to be making the society better. But he felt that probably one of the better routes to make our society a better place is by building a great educational institution. In most of his conversations, whatever has been instilled in me, he always talked about the fact that education is a nation-building activity. And making sure that if you have to build a strong nation, what are the attributes of a good educational institutions? We draw from that. What is the values that we need to instill in our students, which is something that he felt. ಮೌಲ್ಯದ ಬಗ್ಗೆ ಅವರು ತುಂಬ ಮಾತಾಡೋರು.
ಆ್ಯಂಡ್ ನಾನು ಯು ಎಸ್ಸಿಂದ ಬಂದಾಗ ಇನ್ 1991 ಐ ವಾಸ್ 24 years old. And when he passed away recently at the age of 88, I've been with him very closely, watching him very closely in all these years. So close to around 34 years, he has mentored me in this organization. First, when I joined as an assistant professor in the Department of Mechanical Engineering, I still remember those early days. The only thought process that was there was to make sure that we make a difference in the classroom. ನಮ್ಮಲ್ಲಿ ಏನಾಗ್ತಿದೆ ಅಂದರೆ 80% ಆಫ್ ದಿ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸ್ ಈಸ್ ಲಿಂಕ್ ಟು ವಾಟ್ ಹ್ಯಾಪನ್ಸ್ ಇನ್ ದ ಕ್ಲಾಸ್ ರೂಮ್. ವಾಟ್ ಹ್ಯಾಪನ್ಸ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಈಸ್ ವೆರಿ ಲಿಟಲ್, ಬಟ್ ವಾಟ್ ಹ್ಯಾಪನ್ಸ್ ಇನ್ ದ ಕ್ಲಾಸ್ ರೂಮ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. So the effort from the beginning was, how do we make sure that the best teachers are going to be spending more time in the classroom and engage with the classroom more. Another thing is, best teacher is not just alone in teaching. What is the kind of exposure that you had? The biggest takeaway for us in our family was that each one of us has the benefit of studying our foundation courses in India, had an exposure for small or large stints in a country abroad, worked for a couple of years also in some cases, and came back to the country. So ಅವ್ರು ಯಾವಾಗಲೂ ಹೇಳೋರು, in the sense that ನೀವು ಎಲ್ಲಾದರೂ ಹೋಗಿ ಏನಾದರೂ ಕಲೀರಿ ಆ್ಯಂಡ್ ಏನಾದರೂ ಅರ್ನ್ ಮಾಡಿ, ಬಟ್ ಬಂದು ವಾಪಸ್ ನಮ್ಮ ದೇಶನ ಸರ್ವ್ ಮಾಡಿ ಅಂತ ಅವ್ರದ್ದೊಂದು ಥಾಟ್ ಯಾವಾಗಲೂ ಇರೋದು. We did not understand that much when he was saying those things, but once we have come back, we have really imbibed his philosophy in terms of what we need to be as an institution and continue to grow from this. ನಮಗೊಂದು ಒಳ್ಳೆ ಆಪರ್ಚುನಿಟಿ ಇತ್ತು, which probably most people are not fortunate. I was able to see my father start this institution in a rented Gymkhana in 1972. I know the pains that he went through in establishing the institution. ಆ ಜಿಮ್ಖಾನದಲ್ಲಿ, ಇನ್ ದ ಸೆನ್ಸ್ ದಟ್ ಅವರು ಡೇ ಕಾಲೇಜು ಮಾಡ್ತಿದ್ರು, ಈವ್ನಿಂಗ್ ಕಾಲೇಜು ಮಾಡ್ತಿದ್ರು. ಈವ್ನಿಂಗ್ ಕಾಲೇಜ್ ಆದಮೇಲೆ ಆ ಜಿಮ್ಖಾನದು ಬೆಂಚೆಲ್ಲ ಪಕ್ಕದಲ್ಲಿಟ್ಟು, ಜಿಮ್ ಎಕ್ವಿಪ್ಮೆಂಟ್ ವಾಪಸ್ ಇಟ್ಟು, ಇಟ್ ವುಡ್ ಬಿ ಇನ್ ದ ನೈಟ್ ಇಟ್ ವುಡ್ ಬಿ ಎ ಜಿಮ್. ಇನ್ ದ ಮಾರ್ನಿಂಗ್ ಬೆಳಗ್ಗೆ ಬಂದು ಜಿಮ್ಮಾಗಿ ಯೂಸ್ ಆಗ್ತಿತ್ತು. ದೆನ್ ಆಫ್ಟರ್ ದ ಜಿಮ್ ಸೆಷನ್ ಇಸ್ ಓವರ್, ದೇ ವುಡ್ ಮೂವ್ ದ ಎಕ್ವಿಪ್ಮೆಂಟ್ ಔಟ್, ದೇ ಪುಟ್ ದ ಡೆಸ್ಕ್ ಬ್ಯಾಕ್ ಇನ್ ದ ಕ್ಲಾಸ್ ರೂಮ್ so that classes can start at 10:30. So that was the kind of hardship that he went through. ಸರ್, ಈಗ ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. Impossible. See, when you see this campus and all. ಆಗಿನ ಟೈಮಲ್ಲಿ ಐ ಸ್ಟಿಲ್ ರಿಮೆಂಬರ್, ಅವರು ಡೇ ಕಾಲೇಜಲ್ಲೂ ಪಾಠ ಮಾಡ್ತಿದ್ರು, ಈವ್ನಿಂಗ್ ಕಾಲೇಜಲ್ಲೂ ಪಾಠ ಮಾಡ್ತಿದ್ರು. ಒಂದು ಡೇನಲ್ಲಿ, ಇನ್ ದ ಸೆನ್ಸ್ ದಟ್ ಅಟ್ಲೀಸ್ಟ್ 4 hours ಪರ್ ಡೇ ಪಾಠ ಮಾಡೋರು. ಟೀಚಿಂಗ್ ಲೋಡ್ ಅಂತ ಅವ್ರಿಗೆ ತಲೆನಲ್ಲೇ ಇದ್ದಿದ್ದಿಲ್ಲ. ವಾಟ್ ಎವರ್ ಹ್ಯಾಸ್ ಟು ಬಿ ಟಾಟ್, ಇಟ್ ಹ್ಯಾಸ್ ಟು ಬಿ ಟಾಟ್. ಇನ್ನೊಂದು ರಿಸೋರ್ಸ್ ಕರ್ಕೊಂಡು ಬಂದು ಪಾಠ ಮಾಡಬೇಕು ಅಂತ ಹೇಳಿದ್ರೆ ಅದು ಖರ್ಚು ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ ಅದರಲ್ಲಿತ್ತು. ಹೌ ಕೆನ್ ಐ ಅಫೋರ್ಡ್ ಸೋ ಮೆನಿ ಟೀಚರ್ಸ್, ಹೌ ಕೆನ್ ಐ ಪೇ ದೆಮ್ ವೆಲ್? ಸೊ ಆಲ್ವೇಸ್ ಐ ಥಿಂಕ್ ಒನ್ ಅಪ್ರೋಪ್ರಿಯೇಟ್ ಥಿಂಗ್ ಈಸ್ he taught us what life is all about. ಇದು ಲೈಫ್ ಫಾರ್ ಮೀ ಈಸ್ ಅನ್ ಆಕ್ರೋನಿಮ್. ಏನು ಲೈಫ್ ಅಂತ ಹೇಳಿದ್ರೆ, ವಾಟ್ ಈಸ್ ಲರ್ನಬಿಲಿಟಿ, ವಾಟ್ ಈಸ್ ಇನೋವೇಷನ್, ವಾಟ್ ಈಸ್ ಬೀಯಿಂಗ್ ಫ್ರೂಗಲ್, and what is excellence. If you really look at the PS story, the core values are perseverance, excellence, and service. What has made us survive and grow is based on these life skills we have learnt from our experiences. We have innovated constantly. We have been frugal in the way we use things, and we have pursued excellence in every walk of whatever we do. So that is what is life for us. And every single person in PS is committed to the same core values. How can you do bigger and better things that are there? And then how can we engage better? How can we innovate better? How can we do bigger things at lower cost? Some of these things have been imbibed in each one of us, and that's the reason why we are where we are. Innondu acronym that we normally use in PS is what is called as spirit of PS ಅಂತ ಹೇಳ್ಬಿಟ್ಟು. ಒಂದು ಇನ್ಸ್ಟಿಟ್ಯೂಷನ್ನ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ನಾವೇನಾದರೂ ನೋಡಬೇಕಂತ, ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಆಲ್ವೇಸ್ ಬೆಂಚ್ ಮಾರ್ಕ್ ಇನ್ಸ್ಟಿಟ್ಯೂಷನ್ಸ್. IITs ಚೆನ್ನಾಗಿದೆ, IIMs ಚೆನ್ನಾಗಿದೆ, IIScs ಚೆನ್ನಾಗಿದೆ, MIT ಹೀಗಿದೆ, ಆಕ್ಸ್ಫರ್ಡಲ್ಲಿ ಹೀಗಿದ್ದಾರೆ. ಸೊ ನಮ್ಮಲ್ಲಿ ಹೌ ಡು ವಿ ಮೆಷರ್ ಅವರ್ ಸೆಲ್ಸ್ ಈಸ್ ಸಮಥಿಂಗ್ ದಟ್ ವಾಸ್ ಆಲ್ಸೋ ಎನ್ ವೊಕ್ಯಾಬ್ಯುಲರಿ ದಟ್ ಈಸ್ ಯೂನಿಕ್ ಟು PS.
First we said is students. Our foundation starts from this. Why do we exist? We exist as an institution only to facilitate our students to succeed. Otherwise, the purpose for our existence itself is not there. Quite a lot of things that I have said is trying to put things in context. It was being done all the time. But the question is, we put a substance to it, put a framework to it, started articulating it, and making sure all the stakeholders understood that this is what they need to do in the organization. When I say student, ಒಂದು ಸಲ ಸ್ಟೂಡೆಂಟ್ ಬಗ್ಗೆ ನಾನು ಫೋಕಸ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಇದ್ದಾಗ ಐ ಮೆಷರ್ 3 ಥಿಂಗ್ಸ್. ಆರ್ ಇಯರ್ ಆಫ್ಟರ್ ಇಯರ್ ಬೆಟರ್ ಸ್ಟೂಡೆಂಟ್ಸ್ ಕಮಿಂಗ್ ಇನ್ ಟು PS ಆರ್ ನಾಟ್? Number 1. Number 2, year after year, is the quality of experience of students in the institution increasing or not? The third thing that is there is, year after year, how well are our alumni doing? These are 3 parameters that we need to measure. ನಾನು ಬಂದಾಗ ದ ಫಸ್ಟ್ ಬ್ಯಾಚ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವರ್ ಗ್ರ್ಯಾಜುಯೇಟಿಂಗ್ ಇನ್ PS IT ನಲ್ಲಿ. ಫಸ್ಟ್ ಬ್ಯಾಚ್ 1992 ಗ್ರ್ಯಾಜುಯೇಟ್ ಆವಾಗ ಆಗಿದ್ದು. ಆ ದಿನದಲ್ಲಿ ನಮ್ಮಲ್ಲಿ 56 ಇಂಜಿನಿಯರಿಂಗ್ ಕಾಲೇಜಸ್ ಇತ್ತು ಕರ್ನಾಟಕದಲ್ಲಿ. ವಿ ವರ್ ರ್ಯಾಂಕ್ಡ್ 54. ನಿಮ್ಗೆ ಎಲ್ಲೂ ಸೀಟ್ ಸಿಕ್ಕಲಿಲ್ಲ ಅಂದರೆ 100% ನಿಮಗೆ PS IT ನಲ್ಲಿ ಸೀಟ್ ಸಿಗೋ ಪರಿಸ್ಥಿತಿ ಇತ್ತು. ಒಂದು ಅಡ್ವಾಂಟೇಜ್ ಇದೆ ಆ ಪರಿಸ್ಥಿತಿನಲ್ಲಿದ್ದಾಗ, ಇನ್ನು ಕೆಳಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ವಿ ಆರ್ ಆಲ್ರೆಡಿ ಅಟ್ 54. And for the next 10 years, no other engineering college came into existence. And when I came here, that's what was the opportunity that was there that I saw. ಆವಾಗಿನ ಕಾಲದಲ್ಲಿ 1991ನಲ್ಲಿ ನಾನು ಬಂದಾಗ ವಿ ಇಂಟ್ರಡ್ಯೂಸ್ಡ್ ಅ ಪ್ರೋಗ್ರಾಮ್ ಕಾಲ್ಡ್ ಆಸ್ ಕ್ಯಾಂಪಸ್ ವೈಡ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ. These were takeaways from the best practices in American universities, which was what I was exposed to. So the first thing that we said is classroom experience improve ಮಾಡಬೇಕು ಅಂತ. ನಮ್ಮ ಯೂನಿವರ್ಸಿಟಿನಲ್ಲಿ ವಾಟ್ ಈಸ್ ದ ಕ್ವಾಲಿಟಿ ಆಫ್ ಕ್ಲಾಸ್ರೂಮ್ ಎಕ್ಸ್ಪೀರಿಯನ್ಸ್ ದಟ್ ವಿ ನೀಡ್ ಟು ಇಂಪ್ರೂವ್ ಆನ್. ಈವನ್ ಇನ್ ಟ್ರೈನಿಂಗ್ ಸೆಂಟರ್ಸ್ನಲ್ಲೂ ಒಂದು ಕೋರ್ಸ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಕೊಡೋರು. ಏನು ಪ್ರತಿ ಕ್ಲಾಸಲ್ಲೂ ಏನು ಪಾಠ ಮಾಡ್ತೀವಿ, ಏನು ಅಸೆಸ್ಮೆಂಟ್ ಮಾಡ್ತೀವಿ, ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ ಒಂದು ಡಾಕ್ಯುಮೆಂಟ್ ಯೂಸ್ ಟು ಬಿ ಶೇರ್ಡ್ ವಿತ್ ಸ್ಟೂಡೆಂಟ್ಸ್. Established institutions also did not give any such commitment. So we started making what is called as a course information report. ಕೋರ್ಸ್ ಇನ್ಫಾರ್ಮೇಷನ್. ಈ ಕೋರ್ಸ್ ಇನ್ಫಾರ್ಮೇಷನ್ ರಿಪೋರ್ಟಲ್ಲಿ ಏನು ಅಂತ ಹೇಳಿದ್ರೆ, ಈ ಸೆಮಿಸ್ಟ್ರಲ್ಲಿ 5 ಸಬ್ಜೆಕ್ಟ್ ಇದ್ದರೆ ಪ್ರತಿ ಸಬ್ಜೆಕ್ಟಲ್ಲೂ 50 ಕ್ಲಾಸ್ ಪಾಠ ಮಾಡೋ ಹಾಗಿದ್ರೆ ಪ್ರತಿ ಕ್ಲಾಸಲ್ಲಿ ಏನು ಪಾಠ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮುಂಚೆನೇ ಒಂದು ಡಾಕ್ಯುಮೆಂಟ್ ರೆಡಿ ಇರುತ್ತೆ. ಆ ಪಾಠ ಮಾಡಿದಾಗ ಏನೇನು ಕ್ವಶನ್ ಎ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಆನ್ಸರ್ ಅಂತಾನು ಒಂದು ಕ್ವಶನ್ ಬ್ಯಾಂಕ್ ಒಂದು ಕ್ರಿಯೇಟ್ ಆಗುತ್ತೆ. ಸೊ ದಟ್ ವೇ ವಿ ಕ್ರಿಯೇಟೆಡ್ ಅ ವೆರಿ ಕಾಂಪ್ರಹೆನ್ಸಿವ್ ಕೋರ್ಸ್ ಇನ್ಫಾರ್ಮೇಷನ್ ರಿಪೋರ್ಟ್ ವಿಚ್ ವಾಸ್ ಗಿವನ್ ಟು ದ ಸ್ಟೂಡೆಂಟ್ ಲೈಕ್ ಎ ಪ್ರಾಮಿಸರಿ ನೋಟ್ ಆನ್ ದಿ ವೆರಿ ಫಸ್ಟ್ ಡೇ ಆಫ್ ದ ಕ್ಲಾಸ್ ಇನ್ ದ ಸೆಮಿಸ್ಟರ್. ನೋಡಪ್ಪ, ನಿಂಗೆ ಈ ಸೆಮಿಸ್ಟರ್ನಲ್ಲಿ 5 ಸಬ್ಜೆಕ್ಟ್ ಇದೆ, ಈ 5 ಸಬ್ಜೆಕ್ಟ್ನಲ್ಲಿ ಇದನ್ನೆಲ್ಲ ನೀನು ಚೆನ್ನಾಗಿ ತಿಳ್ಕೊಂಡ್ರೆ ಆಟೋಮ್ಯಾಟಿಕ್ಲಿ ಯು ವಿಲ್ ಹ್ಯಾವ್ ಸಮ್ ಕಾಂಪಿಟೆನ್ಸ್ ಇನ್ ದೀಸ್ 5 ಸಬ್ಜೆಕ್ಟ್ಸ್. ದಟ್ ವಿ ಸ್ಟಾರ್ಟೆಡ್ ಆರ್ಟಿಕ್ಯುಲೇಟಿಂಗ್. ಸರ್, ಇದಕ್ಕೆ ಈ ಪಾಯಿಂಟ್ ನೀವು ಇನ್ಫ್ಲುಯೆನ್ಸ್ಡ್ ಬೈ ಅಮೇರಿಕನ್ ಸಿಸ್ಟಮ್ ಆರ್ ವಾಟ್? 100%. ಬಿಕಾಸ್ ನೀವು ಬಂದಾಗ ಇಲ್ಲಿ ಟ್ರೆಡಿಷನಲ್ ಇತ್ತು. ಇನ್ನೊಂದು ಇಂಟರ್ಪ್ರಿಟೇಷನ್ ಸರ್, ಏನೊಂದು ನೀವು ಬಂದ್ರಿ, ಆಲ್ರೆಡಿ ಇಟ್ಸ್ ಯುವರ್ ಇನ್ಸ್ಟಿಟ್ಯೂಷನ್, ಯು ಆರ್ ದ ಬಾಸ್ ಆಫ್ ಇಟ್. Why dad insisted you to continue as an employee instead giving the ownership? The reason is it has to be contextualized. One advantage that I had was I was a graduate teaching assistant in the US university also. I was teaching there. Oh, you started your career as a academician. Yes. ನೀವು ಟೀಚರ್ ಆಗಿ ಶುರು ಮಾಡಿದೆ ಟೀಚರ್ ಆಗಿ. ನನಗೂ ಐ ಸ್ಟಿಲ್ ರಿಮೆಂಬರ್ in my career path, the first time I felt that I can do a professional job was when I was recognized as a good teacher in America. Oh. So I was rated amongst the top 2 percentile of the faculty in the American university while I was a student in that university itself. So I think I was genetically gifted in the form that my grandmother was a teacher, my father was a teacher, my mother was a teacher. That genes is there in that genes is there in some form. And that's the reason why, in the sense that I felt that I was kind of capable of being a good teacher. And then I said, I had no experience in administration. I said, I have to learn the ropes. The way to learn the ropes is that to get into the thing that I'm good at, start teaching. So I taught subjects. That helps you to understand the practical difficulties in the institution. The entire ecosystem. Yes. Students' issues, faculty issues, parent issues, administration issues,
resources issues, lab infrastructure issues. Every single thing was ground up, you are able to understand. I have taken drawing classes, I have taken lab classes, I've taught half a dozen subjects that are there in the mechanical engineering department. I've done invigilation, I've done valuation. Oh, you were purely teacher. I went to other campuses and I was an invigilator there, valuator there also. I have done all kinds of things. Then your ego did not make you to think in a narrow path. There was You were never broad. we were not brought up that way. I mean, I still don't even understand what is there. This is our So, institution. sir, this is a problem of all legacy children. Yeah. No, I think we never realized it. When you're asking this question, I remember at that time, ಕನ್ನಡದಲ್ಲಿ ಅಂತಾರಲ್ಲ ದೊಡ್ಡವ್ರ ಮಕ್ಕಳು ಅಂತ. ನಮ್ಗೆ ನಾವು ದೊಡ್ಡವರು ಅನಿಸ್ತಾನೆ ಇರಲಿಲ್ಲ. ಯಾಕೆಂದರೆ ನಮ್ಗೆ ಏನು ಅನ್ನಿಸ್ತು ಅಂದರೆ 1996 ನಾನು ಯು ಎಸ್ ಇಂದ ಬಂದು 5 ವರ್ಷ ಆದಮೇಲೆ ನಮ್ಮ ಫ್ಯಾಕಲ್ಟಿಗೆ ಸ್ಯಾಲ್ರಿ ಕೊಡೋದಕ್ಕೆ ಪಿ ಎಸ್ ಅಲ್ಲಿ ಹಣ ಇರಲಿಲ್ಲ. ಆವಾಗ ನಮ್ಮ ಇರೋ ಮನೆ ಬನಶಂಕರಿನಲ್ಲಿ ವಿ ಪ್ಲೆಜ್ ದಟ್ ಟು ದ ಬ್ಯಾಂಕ್ to take loan from the bank because the asset of the institution was not considered adequate for the bank to give loan for the institution. An existing engineering college in the year 1996 had to pledge our personal asset in the bank to get loan from the bank to pay salaries for faculty. What was the amount you have demanded then, sir? I think around 20 ಲಕ್ಷ ಇರಬೇಕು. 20 ಲಕ್ಷ. ಇವತ್ತಿನ ಮಿತಿಗೆ ನೀವು ನಿಮ್ಮ ಚಾರಿಟಿ ಕೊಡ್ತಾ ಇರೋ ಹಣ ಕಂಪೇರ್ ಮಾಡಿದ್ರೆ we really feel it is a miracle. So that was it. And that was the state in 1996, 5 years after I have come back, when we say that, okay, PS growth path and now the K. That was the status that we had. We never felt anything about it. We knew that the future was going to be fine, but there are going to be this journey that is there. I think that's where I am fortunate. A lot of people can say that you got it in a silver spoon ಅಂತ ಹೇಳ್ಬಿಟ್ಟು. ನಮ್ಗೆ ಆ ಥರ ಆಪರ್ಚುನಿಟಿ ಇರಲಿಲ್ಲ. ಸಿಲ್ವರ್ ಸ್ಪೂನ್ ಇರಲಿಲ್ಲ. ಇರಲಿಲ್ಲ. So the question was not there. We had to see all this. Because of the fact that we have seen all this, we are realistic. Whenever we do anything right now, we are very realistic. We know that this is real. ಇವತ್ತು ಚೆನ್ನಾಗಿರ್ಬೋದು, ನಾಳೆ ಚೆನ್ನಾಗಿಲ್ಲದೆ ಇರ್ಬೋದು. How do we plan for that particular thing? ಆ ರಿಯಲಿಸ್ಟಿಕ್ ಅಪ್ರೋಚ್ ಸರ್ ಫಾರಿನ್ ಎಜುಕೇಷನ್ಲಿಂದ ಬರ್ತದೆಯಾ ಅಥವಾ ಕಲ್ಚರ್ಲಿಂದ ಬರುತ್ತಾ? I think it is more cultural. ಮನೆ ವಾತಾವರಣ. I think for me, my father was a role model. Okay. There is no confusion at all. If somebody says who inspired you the most to become what you have become in life ಅಂತ ಹೇಳಿದ್ರೆ, I will always say it is my father. Because every time you look at all the things that has happened also, you look at trying to say every single value that you see which has happened in the benefit of the institution, they have been instilled very strongly by him. I mean, though he is not there with us today, I think in spirit he is watching all of us. That's the kind of conviction that we have, and that's the kind of persona he was. And always whenever we talked about it, nation building activity, it was not a term, it was a spirit. So you go back to our core values that is there. Our student, how do we make successful ಅನ್ನೋದು, that was the only purpose. ಎಷ್ಟೋ ಜನ ಸ್ಟೂಡೆಂಟ್ಸ್ ಬರ್ತಾರೆ. ಆವಾಗಿನ ಟೈಮಲ್ಲಿ ನಮ್ಮಲ್ಲಿ ಒಂದು 2000 ಸ್ಟೂಡೆಂಟ್ಸ್ ಇದ್ದರು. ಲಾಸ್ಟ್ ಇಯರಲ್ಲಿ ನಮ್ಮಲ್ಲಿ 25,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇನ್ 50 years it grew from 2,000 students to 25,000 students. Now, how do we enhance the quality of experience for such a large bunch of students who are thinking that good things will happen to them if they join PES? And ಆಗಿನ ಕಾಲದಲ್ಲಿ ಐ ಸ್ಟಿಲ್ ರಿಮೆಂಬರ್ ಒಂದು ಸ್ಮಾಲ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಮಾಡ್ತಿದ್ವಿ. ಏನು ತುಂಬ ಏನಿಲ್ಲ, ಒಂದು ₹500 ಡಿಸ್ಟಿಂಕ್ಷನ್ ಬಂದಿದ್ದ ಮಕ್ಕಳಿಗೆಲ್ಲ ₹500 ಬುಕ್ ಕೂಪನ್ ಕೊಡ್ತಿದ್ವಿ ನಾವು ಆ್ಯಸ್ ಅ ಪಾರ್ಟ್ ಆಫ್ ದಿಸ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ. ₹500 ಬುಕ್ ಕೂಪನ್ ಕೊಡ್ತಿದ್ದಾಗ ನಾವು ಆವಾಗ ₹7,000 ಕೊಟ್ವಿ ನಾವು book coupons. I still remember that. And ಅದೇ ದೊಡ್ಡದು 14 ಜನ ಸ್ಟೂಡೆಂಟ್ಗೆ ₹500 ಕೊಟ್ವಿ ಅಂತ ಹೇಳಿದ್ರೆ we used to feel so empowered. So we gave something like that ಅಂತ. ಲಾಸ್ಟ್ ಇಯರ್ ನಮ್ಮ ಸಂಸ್ಥೆನಲ್ಲಿ 32 crore rupees worth of scholarships was given to various students across the campuses of PES. ಅದು ಎಷ್ಟೋ ಜನ ಅಂತಾರೆ in the sense that this is an annual event. So it has grown to 14,000 rupees in 1992 to 32 crore rupees today in 2025. So that would have not been possible because one of the things that we always felt is advertising the institution ಅದಕ್ಕಿಂತ ಜಾಸ್ತಿ ನಾವು ಮಾಡಬೇಕಾಗಿರೋದು ಪರ್ಫಾರ್ಮಿಂಗ್ ಸ್ಟೂಡೆಂಟ್ಸ್ನ ಮೆರಿಟ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದು ದಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಸ್.
ಆ್ಯಂಡ್ ಮೆರಿಟ್ ಶುಡ್ ನಾಟ್ ಬಿ ರಿಸ್ಟ್ರಿಕ್ಟೆಡ್ ಟು ಜನರಲಿ ಏನು ಹೇಳ್ತಾರೆ ಟಾಪರ್ ಆಫ್ ದ ಕ್ಲಾಸ್ ಒಂದು ಗೋಲ್ಡ್ ಮೆಡಲ್ ಕೊಡಿ, ಟಾಪ್ 5 ಆಫ್ ದ ಕ್ಲಾಸ್ ಕೊಡಿ ಅಂತ. ಅವರ್ ಸಿಸ್ಟಮ್ ಈಸ್ ವಿ ಆರ್ ಟ್ರೈಂಗ್ ಟು ಸೇ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ brilliant kids are going to come. I cannot distinguish and say only my topper is very good. So we have now taken a policy that 25% of the students of our institution will get scholarships. The top 5% of the students will get 50% of the fees that they pay as scholarship. The next 20% will get 40% of the fee they pay as scholarship. That is why it becomes significantly higher. Esto jana makkalu we have seen, all our scholarship holders are the first ones who get jobs. All our scholarship holders, in whichever program they are in, they are more responsible people than the rest of them. They become role models for the rest of the people in the organization. So 1 in 4 students get a scholarship like this. So the other 3 people are aspiring. Nanage next time a scholarship barbeku, they compete. So having healthy competition in the classroom is also very, very important. I would say that we made giant strides. When we became a university, especially 2013 nalli, PES was given a recognition as a university. We started our first university program in 2014. It's been 10 years since we are a university now. It is ideal that we are having this conversation now. Because 10 varshadalli, what we could not do in 40 years, we were able to do in 10 years. 10 years. And what I can tell you is what we have been able to do in the last 50 years, we will be able to double that in the next 10 years again. 10 years ago. So that is the kind of strength and base that has been created right now. So I am very, very sure in the next 10 years, going from 25,000 to 50,000 is not an impossible task. Now it's not a great thing for you, sir. It's not an impossible task. And the next thing that is going to be there is to see that more and more students are going to get benefits of various things that we are doing is a different thing, and we are sure that it's going to be happening. Our spirit alli second thing ಏನು ಮಾಡಿದ್ವಿ ಅಂದರೆ, when we scale, we need to have a process. It's very easy to say ಒಂದು ಸ್ಮಾಲ್ ಇನ್ಸ್ಟಿಟ್ಯೂಷನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು, 35 ಜನ ಮಕ್ಕಳಿದ್ದಾರೆ, 100 ಜನ ಮಕ್ಕಳಿದ್ದಾರೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇಂಪ್ರೂವ್ ಮಾಡೋದು ವೆರಿ ಈಸಿ. ಸ್ಕೇಲ್ ಆಗ್ತಿದ್ದಾಗ, ಇಫ್ ಯು ವಾಂಟ್ ಟು ಕೀಪ್ ದ ಕ್ವಾಲಿಟಿ, ದೆನ್ ಆಟೋಮ್ಯಾಟಿಕ್ಲಿ ಅದು ಡ್ಯಾಮೇಜ್ ಆಗಲ್ಲ ಸರ್, ಕ್ವಾಲಿಟಿ ನಂಬರ್ ಜಾಸ್ತಿ. ದಟ್ ಈಸ್ ದ ರೀಸನ್ ವೈ ವಿ ಹ್ಯಾವ್ ದ ಪ್ರೊಸೆಸಸ್ ಇನ್ ಪ್ಲೇಸ್. Because in foreign countries, they have less number. The quality can be focused. No, sir. The reason why I beg to differ there. ನಾನು ಓದಿದ ಯೂನಿವರ್ಸಿಟಿ, ಟೆಕ್ಸಸ್ A&M ಯೂನಿವರ್ಸಿಟಿನಲ್ಲಿ there were 70,000 students. I have seen scale. I have seen scale and quality work together. Matched. Why does it happen? It is because they put a very intrinsic process in place. That is where the spirit comes in. Student focus iddu, next thing we have to focus on process. Every student should get the same experience. ಅದಕ್ಕೆ ಪ್ರೋಸೆಸ್ ನಾವು ಮಾಡಬೇಕು. ಹೌ ಡು ವಿ ಟ್ರೈನ್ ಅವರ್ ಫ್ಯಾಕಲ್ಟಿ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್? ಹೌ ಡು ವಿ ಇನ್ಸ್ಟಿಟ್ಯೂಷನಲೈಸ್ ಸಿಸ್ಟಮ್ಸ್ ಇನ್ ದ ಆರ್ಗನೈಸೇಷನ್? ಹೌ ಡು ಯು ಡೂ ಅಸೆಸ್ಮೆಂಟ್ಸ್ ಪ್ರಾಪರ್ಲಿ? ಹೌ ಡು ವಿ ಎಂಗೇಜ್ ವಿತ್ ಅವರ್ ರಿಸೋರ್ಸಸ್ ಪ್ರಾಪರ್ಲಿ? ಆಲ್ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಈ ಪ್ರೋಸೆಸ್ಸಲ್ಲೇ ನಾವು ಹೇಳಿದ್ದು ಕ್ಯಾಂಪಸ್ ವೈಡ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್, ಟೋಟಲ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇಂಡಸ್ಟ್ರಿ ಆನ್ ಕ್ಯಾಂಪಸ್ ಪ್ರೋಗ್ರಾಮ್, ವೆರಿ ರಿಗ್ರಸ್ ಪ್ರೋಸೆಸಸ್ ವರ್ ಪುಟ್ ಇನ್ ಪ್ಲೇಸ್. How we develop our curriculum, how we benchmark our curriculum. Generally, ಈಗ ನಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಸಿಲೆಬಸ್ ಮಾಡಬೇಕು ಅಂತ ಹೇಳಿದ್ರೆ, ವಾಟ್ ವಿ ಡೂ ಇಸ್ IIT-ನಲ್ಲಿ ಏನು ಹೇಳ್ಕೊಡ್ತಿದ್ದಾರೆ, NITs-ನಲ್ಲಿ ಏನು ಹೇಳ್ಕೊಡ್ತಿದ್ದಾರೆ, ಟಾಪ್ ಪ್ರೈವೇಟ್ ಯೂನಿವರ್ಸಿಟೀಸ್ ಲೈಕ್ ಸ್ಟ್ಯಾನ್ಫರ್ಡು, ಹಾರ್ವರ್ಡು, ಏಲು, ಇಲ್ಲೆಲ್ಲ ಏನು ಪಾಠ ಮಾಡ್ತಿದ್ದಾರೆ. ವಿ ಆರ್ ಅವೇರ್ ಆಫ್ ವಾಟ್ ದೇ ಆರ್ ಡೂಯಿಂಗ್. Now, what are the good practices that they have in those places that we can incorporate in our institution? We look at that. So benchmarking is a common thing that is there. ನಾವು ಶುರು ಮಾಡಿದಾಗ PSIT-ನಲ್ಲಿ ನಾನು ಸ್ಮಾಲ್ ಬೆಂಚ್ ಮಾರ್ಕ್ ಮಾಡಿದೆ. ನಾವು ಫಸ್ಟ್ ಆಫ್ ಆಲ್ ವಿ ಆರ್ ಅ ಬ್ಯಾಂಗ್ಳೂರ್ ಬೇಸ್ಡ್ ಇನ್ಸ್ಟಿಟ್ಯೂಷನ್. ವಿಚ್ ಆರ್ ದ ಮೋಸ್ಟ್ ಪಾಪ್ಯುಲರ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್? ದಟ್ ಈಸ್ ವಾಟ್ ವಿ ಲುಕ್ಡ್ ಅಟ್. University Visvesvaraya College of Engineering was there. RV College of Engineering was there. BMS College of Engineering was there. Bangalore Institute of Technology was there. All these colleges data I collected. ರಿಸಲ್ಟ್ಸ್ ಏನು, ಪ್ಲೇಸ್ಮೆಂಟ್ಸ್ ಏನು, ಆಲ್ ದಟ್ ಡೇಟಾ ಕಲೆಕ್ಟ್ ಮಾಡಿಬಿಟ್ಟು PS 5th ಕಾಲಮ್ನಲ್ಲಿ PS ಆಗ್ತದೆ. ನಮ್ಮ ಪರಿಸ್ಥಿತಿ ಏನು, ನಮ್ಮ ರಿಸಲ್ಟ್ಸ್ ಏನು, ನಮ್ಮ ಪ್ಲೇಸ್ಮೆಂಟ್ಸ್ ಏನು. ಸೊ ಆಲ್ ದೀಸ್ ಪ್ಯಾರಾಮೀಟರ್ಸ್ ವರ್ ಡನ್ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಬೆಂಚ್ ಮಾರ್ಕಿಂಗ್ ಎವ್ರಿ ಇಯರ್ ಇನ್ ದ ಸೆನ್ಸ್ ದಟ್ pushing towards that success. Yes. How close are we to our benchmark institutions that are there? On the 5 years ಆದಮೇಲೆ we had already overtaken some of the institutions in the race that were there. Then we said, change our benchmark. Now let us get KREC Surathkal into the loop.
Let us look at IIT Chennai into the loop. Let us look at IIT Mumbai into the loop. Let us look at IIT Delhi into the loop. So the idea that is there is, as an institution, we should have a process. The process is to continuously benchmark ourselves. Who are our competitors in the marketplace? Now we are a university. In the university standards, we need to look at trying to say what are the top private universities in the country. That's the benchmark that we have. So when we look at in Karnataka, which is the competing institution as a university, Manipal was a very old university that we have. Mahai. So now the question is, how are we when compared to Mahai? That's an internal reference point that we have got. Then we look at universities that are there in other states. Vellore Institute of Technology in Tamil Nadu. We look at Shastra University in Coimbatore. South India, when we say, what is Shastra doing? What is Vellore Institute of Technology doing? What is Mahai doing? Up north, we look at other institutions that are going to be there. OP Jindal University, or in the sense, Amity University. Then we look at them also. So Shiv Nadar University, amongst the newer universities that has come, that is also doing well. So Laksha University is another one that is going to be there. Ashoka University is there. So we kind of look at trying to say, how are these universities running? Sir, you are talking about Indian universities. Yes. What about global standard? No, one is we look at internal benchmarks then we look at outside benchmarks that are there. Second point. So, yeah, because first is internal reference. First now internal competition ahead barbekalva. Then we also look at what are the practices that are there. Global institutions, we look at universities in the US, Ivy League schools in the US, you look at institutions in UK, and we look at some institutions in Europe. Sometimes some program-wise also we benchmark differently. So what is good in computer science, our university, what is good here is mechanical engineering. So we benchmark there also. Nammalli Separate as a subject-wise. Yes, on a subject-wise basis we benchmark. So generally ನಾವು ಸಿಲೆಬಸ್ ಫಾರ್ಮ್ ಮಾಡೋವಾಗ ವೆನ್ ವಿ ಕರಿಕ್ಯುಲಮ್ ರಿವ್ಯೂ ನಡೆಯುವಾಗಲೇ ನಾವು ಫ್ಯಾಕಲ್ಟಿ ರಿಸೋರ್ಸ್ ಡೀನ್ ಕೇಳ್ತೀವಿ ವಿಚ್ ಆರ್ ದ ಆರ್ಗನೈಸೇಷನ್ಸ್ ಅಗೇನ್ಸ್ಟ್ ವಿಚ್ ಯು ಬೆಂಚ್ ಮಾರ್ಕ್ ದ ಸಿಲೆಬಸ್ ಅಂತ. ಸೊ ದೇ ಹ್ಯಾವ್ ಟು ಜಸ್ಟಿಫೈ ಈ ಚೇಂಜಸ್ ಮಾಡಿದ್ದೀವಿ ಅಂತ. ಮೊನ್ನೆ ರೀಸೆಂಟಾಗಿ IIT ಡೆಲ್ಲಿ ವಾಸ್ ಇನ್ ದ ನ್ಯೂಸ್. ದೇ ಟಾಕ್ಡ್ ಅಬೌಟ್ ಆಫ್ಟರ್ 13 years ದೇ ಹ್ಯಾವ್ ರಿವೈಸ್ ದ ಸಿಲೆಬಸ್ ಇನ್ IIT ಡೆಲ್ಲಿ ಅಂತ ಹೇಳ್ಬಿಟ್ಟು 2013 ಲಾಸ್ಟ್ ಟೈಮ್ ಮಾಡಿದ್ರಂತೆ. ನಾವು ದಿಸ್ ಇಯರ್ IIT ಡೆಲ್ಲಿ has revised their syllabus. And they were talking about what are the things that they have done. So we were very pleasantly surprised because we are far ahead of what IIT had done in terms of the change in syllabus. Again, it's a government organization. Yes. So we change our syllabus every year. And nobody knows about it. In the sense that it's not even made a You have done naturally. Now, ಮಾಡಲೇಬೇಕು ಅಂತ ಹೇಳ್ಬಿಟ್ಟು. This is the reality. That was your process. That was our process. Our process told us that we have to change. ಈಗ ನ್ಯಾಕಲ್ಲಿ ಒಂದು ರೂಲ್ ಇದೆ, ಯುವರ್ ಸಿಲೆಬಸ್ ಹ್ಯಾಸ್ ಗಾಟ್ ಟು ಚೇಂಜ್ ಅಟ್ ಲೀಸ್ಟ್ ಬೈ 15% ಇಯರ್ ಆನ್ ಇಯರ್ ಅಂತ. ಹೌ ಇಸ್ ಇಟ್ ಪಾಸಿಬಲ್ ಅನ್ಲೆಸ್ ಅವರ್ ಪ್ರೋಸೆಸ್ ಇಸ್ ಗೋನ್ ಟು ಬಿ ಅಕಾಮಿಡೇಟಿಂಗ್ ದಟ್ ಆನ್ ಅ ರೆಗ್ಯುಲರ್ ಬೇಸಿಸ್? ಸೊ ನಾವು ಅದನ್ನು ಮಾಡಿದ್ದೀವಿ. 15% ಸಿಲೆಬಸ್ಸು ಎವ್ರಿ ಇಯರ್ ಆಗುತ್ತೆ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಕಾಂಪೊನೆಂಟ್ಸ್ ಇನ್ ಎವ್ರಿ ಕೋರ್ಸ್ ಹ್ಯಾಸ್ ಗಾಟ್ ಟು ಚೇಂಜ್. ಎ ಬಿಗ್ ಓವರ್ ಆಲ್ ಆಫ್ ಸಿಲೆಬಸ್ ಇಸ್ ಗೋನ್ ಟು ಬಿ ಡನ್ ಫಾರ್ ಎವ್ರಿ ಗ್ರ್ಯಾಜುಯೇಟಿಂಗ್ ಕ್ಲಾಸ್. ಈಗ 4 ವರ್ಷ ಆಗುತ್ತಲ್ಲ ಇದು. ಸೊ ಅವ್ರಿಗೆ ಗ್ರ್ಯಾಜುಯೇಟಿಂಗ್ ಟೈಮ್ಗೆ ಎನಿ ಸ್ಟೂಡೆಂಟ್ಗೆ 8 ವರ್ಷ ಇರುತ್ತೆ. A major overhaul of the syllabus is going to be done once in every 8 years. So after coming out of the 2 batches? Yes, 2 batches ಆದಮೇಲೆ. So major overhaul will take place. And every year 15% variation will come in terms of experiential learning components that are there. Because backlog ಇದ್ರೆ ಹುಡುಗ ಹೇಗೆ ತಗೊಳಕ್ಕಾಗತ್ತೆ? All this has been thought over and then we have come up with a way by which we can do it. Then there are going to be what is called as special topics. They are concurrent ones, which needs to be changed dynamically. ಈಗ ಮಾರ್ಕೆಟಲ್ಲಿ AI ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳಿದ್ರೆ I cannot say syllabus change ಮಾಡೋಕ್ಕಾಗಲ್ಲ ಅಂತ. You have to change suddenly. I have to change suddenly. Then I introduce these topics of Internet on Things, cloud computing, big data, AI. All these things are going to be introduced whenever it's going to be required. Today, everything that we talked about new technology, without AI, it is not going to happen. Exposure to ChatGPT, Perplexity, any of these newer software tools that are there in AI, we definitely have to use it. So internal articulation is there. So process is what's going to help us when we scale. The quality of experience of the student is not going to be diluting. That is process. The third thing that we look at is identity. ನೀವು ಕೇಳ್ಬೋದು, ನೀವು ಯಾವಾಗಲೂ ಹೇಳ್ತೀರಾ ನಮ್ಮ ಹುಡುಗ IITಗೆ ಹೋಗ್ತಾನೆ, ನನ್ನ ಮಗಳು IIMಗೆ ಹೋಗ್ತಾರೆ, ಆರ್ ಇನ್ ದ ಸೆನ್ಸ್ ದಟ್ ಹಾರ್ವರ್ಡಲ್ಲಿ ಓದ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು.
ಆ ಹೆಮ್ಮೆ ನಮ್ಮ ಮಕ್ಕಳಲ್ಲೂ ಬರಬೇಕು ಅಂತ ನಾವು ಪಿ ಎಸ್ ನಾನು ಪಿ ಎಸ್ ಪ್ರಾಡಕ್ಟ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಪರಿಸ್ಥಿತಿ ಇರಬೇಕು ನಮ್ಮ ಇನ್ಸ್ಟಿಟ್ಯೂಷನ್ಗೆ. ಅದು ಮಾಡೋದಕ್ಕೆ ಹೌ ಡು ವಿ ಬಿಲ್ಡ್ ದ ಐಡೆಂಟಿಟಿ ಫಾರ್ ಅವರ್ ಇನ್ಸ್ಟಿಟ್ಯೂಷನ್. ಒನ್ ಈಸ್ ರ್ಯಾಂಕಿಂಗ್ ಫ್ರೇಮ್ವರ್ಕು ಅದೆಲ್ಲ ಇರುತ್ತೆ. ನಮ್ಮಲ್ಲಿ ಒಂದು ಸ್ಮಾಲ್ ಇಂಡಿಕೇಟರ್ ನಾವು ಫಾಲೋ ಮಾಡ್ತಿದ್ವಿ. ಕರ್ನಾಟಕ ಸಿ ಇ ಟಿನಲ್ಲಿ ನಾನು ಫಸ್ಟ್ ಬ್ಯಾಚ್ ಸಿ ಇ ಟಿ ಎಕ್ಸಾಮ್ ತೊಗೊಂಡಿದ್ದು 1984ನಲ್ಲಿ ನಾನು ಬರೆದಿದ್ದೇನೆ ಸಿ ಇ ಟಿ ಎಕ್ಸಾಮಿನೇಷನ್ನು. 1991ನಲ್ಲಿ ಸಿ ಇ ಟಿನಿಂದ ಕೌನ್ಸಿಲಿಂಗ್ ಮಾಡಿ ಮಕ್ಕಳನ್ನ ಅಲಾಟ್ ಮಾಡ್ತಿದ್ರು. 1991ನಿಂದ ಹಿಡಿದು ನೆಕ್ಸ್ಟ್ 20 ಇಯರ್ಸ್ ಎವ್ರಿ ಇಯರ್ ಫಸ್ಟ್ ಡೇ ಕೌನ್ಸಿಲಿಂಗ್ನಲ್ಲಿ ನಾನು ಹೋಗ್ತಿದ್ದೆ ಸಿ ಇ ಟಿ ಸೆಲ್ಗೆ. ಅಲ್ಲಿ ಕೂತ್ಕೊಳ್ತಿದ್ದೆ ನಾನು ಟು ಸಿ ಹೌ ದ ಟಾಪ್ ರ್ಯಾಂಕರ್ಸ್ ಇನ್ ಸಿ ಇ ಟಿ ಚೂಸ್ ದರ್ ಇನ್ಸ್ಟಿಟ್ಯೂಷನ್. ನನಗೆ ಯಾವಾಗಲೂ ಅನ್ಸೋದು ನಾನು ಫಸ್ಟ್ ಸೀಟ್ ಪಿ ಎಸ್ ತೊಗೊಳ್ಳೋವರೆಗೂ ಅಲ್ಲಿ ಕೂತ್ಕೊಳ್ತಿದ್ದೆ ನಾನು. ಫಸ್ಟ್ ಸೀಟ್ ಆಫ್ ಪಿ ಎಸ್ ಕಂಪ್ಯೂಟರ್ ಸೈನ್ಸ್ ಆರ್ ಪಿ ಎಸ್ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಸೀಟ್ ಹೋಗೋವರೆಗೂ ಅಲ್ಲಿ ಕೂತಿರ್ತಿದ್ದೆ ಟು ಅಂಡರ್ಸ್ಟ್ಯಾಂಡ್ ಯಾವಾಗ. ಎಸ್, ಆವಾಗ ಐ ಸ್ಟಿಲ್ ರಿಮೆಂಬರ್ 1996ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ ನಾವು, ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರಲ್ಲಿ ಬಂದಿತ್ತದು. ಅದರಲ್ಲಿ ನಾವೇನು ಹೇಳಿದ್ವಿ ಅಂದರೆ, ಯಾವುದೇ ಸ್ಟೂಡೆಂಟು ಪಿ ಎಸ್ ಸೇರಿದ್ರೆ 1000 ರ್ಯಾಂಕ್ ಒಳಗೆ ಎಲ್ಲ, ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರು, ಸರ್ ನೀವು ಯು ಇ ಸಿಗೆ ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಫೀಸೇ ಇಲ್ಲ ಸರ್, ಅದಕ್ಕೋಸ್ಕರ ಅವ್ರು ಸೇರ್ತಾರೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ಆಯ್ತಪ್ಪ, ಅದನ್ನು ಒಂದ್ಸಲಿ ಟ್ರೈ ಮಾಡಿಬಿಡೋಣ. ಎನಿ ಸ್ಟೂಡೆಂಟ್ ಹೂ ಜಾಯಿನ್ಸ್ ಪಿ ಎಸ್ ವಿತಿನ್ ದ ಟಾಪ್ 1000 ರ್ಯಾಂಕ್ ಅವ್ರಿಗೆ ಫುಲ್ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪೇಪರಲ್ಲಿ ಹಾಕ್ಸಿದ್ವಿ. ಲೈಕ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಎಸ್, ಅಲ್ಲ ಗೌರ್ಮೆಂಟ್ ಇನ್ನೂ ಬೆಟರ್. ಗೌರ್ಮೆಂಟಲ್ಲಾದರೂ $300 ತೊಗೊಳ್ತೀವಿ, ನಾವು ಹೇಳ್ತೀವಿ ಅದನ್ನೂ ತೊಗೊಳಲ್ಲ ಅಂತ ಹೇಳ್ಬಿಟ್ಟು ಫುಲ್ ಫ್ರೀ ಕೊಡ್ತೀವಿ ಅಂತ ನಾವು ಅನೌನ್ಸ್ ಮಾಡಿದ್ವಿ. ಆ ವರ್ಷದಲ್ಲಿ ನಾಟ್ ಇವನ್ ಒನ್ ಸ್ಟೂಡೆಂಟ್ ಜಾಯಿನ್ 1000 even after such advertisement also. Yes, after that advertisement also. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಇದೇನೋ ಈ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಏನೋ ಪ್ರಾಬ್ಲಮ್ ಇರಬೇಕು ಆ ಇನ್ಸ್ಟಿಟ್ಯೂಷನಲ್ಲಿ ಅಂತ ನಮ್ಮ ಸಮಾಜ. ನೆಗೆಟಿವ್ ಪಬ್ಲಿಸಿಟಿ. ಕರೆಕ್ಟ್. ಸೊ ದಟ್ ಇಸ್ ವಾಟ್ ವಿ ರಿಯಲೈಸ್. ದಟ್ ಇಸ್ ದ ರೀಸನ್ ವೈ ಐ ಸೆಡ್ ವಿ ಹ್ಯಾವ್ ಲರ್ನ್ಡ್ ಫ್ರಮ್ ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಡನ್. ಸೊ ಲೈಫ್ ಇಸ್ all experiments are made. Every experiment is done. We are never going to stop doing experiments. ಆವಾಗ ಮಾಡಿದ್ವಿ. ದೆನ್ ವಿ ಲರ್ನ್ ಫ್ರಮ್ ದ್ಯಾಟ್. ನಮ್ಮ ಸೊಸೈಟಿನಲ್ಲಿ ಆ ಥರ ದೇ ಡೋಂಟ್ ಅಕ್ಸೆಪ್ಟ್. ಸೊ ವಿ ಜಸ್ಟ್ ಹ್ಯಾವ್ ಟು ಕೀಪ್ ಡೂಯಿಂಗ್ ಗುಡ್ ಥಿಂಗ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಫಾರ್ ಇಟ್ ಟು ಕನ್ಸಾಲಿಡೇಟ್ ಇನ್ ದ ಮೈಂಡ್ ಸೆಟ್ ಆಫ್ ದ ಪೀಪಲ್. ಸೊ ವಿ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ಹೌ ವಿ ನೀಡ್ ಟು ವರ್ಕ್. ಸೊ ಗೋಯಿಂಗ್ ಫಾರ್ವರ್ಡ್ ವಾಟ್ ವಿ ಸೆಡ್ ಇಸ್, ಆ ವರ್ಷದಲ್ಲಿ ಇರಲಿಲ್ಲ, ಬಟ್ 1998ಅಲ್ಲಿ ದಟ್ ವಾಸ್ ವೆನ್ ದ ಫಸ್ಟ್ set of students in the top 1000 ranks started coming in.